ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಝಾನ್ಸಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಗುಬ್ಬಿ ಏನೇನು ಮಾಡಲು ಅಂತ ನೋಡೋಣ ಬನ್ನಿ. ಗುಬ್ಬಿ ಇವತ್ತು ಬಟ್ಟೆ ಒಗಿತೀನಿ ಅಂತ ಹಠೆ ಮಾಡಿದ್ಲು. ಅದಕ್ಕೆ ಬಟ್ಟೆ ಒಗಿಯೋಕ್ಕಿಂತ ಅವಾಗ ಒಂದು ಬಟ್ಟೆ ಕೊಟ್ಬಿಟ್ಟಿದ್ವಿ. ಹೇಗೆ ಒಗಿತಿದ್ದಾಳೆ ನೋಡಿ. ನನಗೂ ಸಹ ಈ ಥರ ಬಟ್ಟೆ ಒಗಿಯೋಕ್ಕೆ ಬರಲ್ಲ, ಬಟ್ ಅವಳು ಒಗೆತಿರೋದು ನೋಡಿ ತುಂಬಾ ಖುಷಿ ಆಯಿತು. ಆಮೇಲೆ ನಾನು ಬಟ್ಟೆ ಒಣಗಾಕಂತ ಹೋದೆ. ಇವಳು ಒಬ್ಬಳೇ ಆಟ ಆಡ್ತಿದ್ದು. ಬಾ ಗುಬ್ಬಿ ಅಂತ ಕರೆದಕ್ಕೆ ಬಂದು ಸಾಕು ಗುಬ್ಬಿ ಆಟ ಆಡಿದ್ದು, ಬಾ 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 ಅಂತ ಕರ್ದು ಸಾಕಾಗೋಯ್ತು. ಅವಳೇನು ಬರಲಿಲ್ಲ. ಆಮೇಲೆ ಹಾಗೆ ಆಟ ಆಡ್ತಿದ್ದು. ಊರಿಗೆ ಹೋಗೋಣ ಬಾ ಅಂತಂದಿದ್ದಕ್ಕೆ ಓಡಿ ಬಂದು ಸ್ಕೂಟಿ ಹತ್ರ ಬಂದು ನಿಂತ್ಕೊಂಡು, ಆಮೇಲೆ ಬೇಡ ಬಾ ಅಂತ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಟಾಯ್ಸ್ ಎಲ್ಲ ಕೊಟ್ಬಿಟ್ಟು ಆಟ ಆಡು ಅಂತ ಕೊಟ್ಟಿದ್ದಕ್ಕೆ ಏನು ಮಾಡಲಿ ಅಂತ ಕೈ ಹಂಗೆ ಮಾಡ್ಕೊಂಡು ಆಟ ಆಡ್ತಿತ್ತು. ಹೇಗೋ ಮಾಡಿ ಆಟ ಆಡ್ತಿತ್ತು. ಆಮೇಲೆ ಏನು ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ಮತ್ತು ಗೊಂಬೆ ಕೊಟ್ಟಿದ್ದರಿಂದ ಗೊಂಬೆ ತೊಗೊಂಡು ಆಟ ಆಡಿದ್ಲು. ಹಾಗೆ ಆಟ ಆಡ್ತಾ ಆ ಗೊಂಬೆನ ಈಚೆಗೆ ಹೋಗ್ದು, ಈ ಗೊಂಬೆನ ಆ ಕಡೆ ಹೋಗ್ದು, ಹೇಗೋ ಆಟ ಆಡ್ಕೊಂಡು ಇವತ್ತೊಂದು ಟೈಮ್ ಸ್ಪೆಂಡ್ ಮಾಡಿದ್ಲು. ಆಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ಲು. ಹಾಗಾಗಿ ಗೊಂಬೆನ ಮಲಗಿಸ್ಬೇಕು ಅಂತ ಗೊಂಬೆನೇ ಮಲಗ್ಸಕ್ಕೆ ಹೋದ್ಲು. ನಾನು ಅವಳನ್ನು ಮಲಗ್ಸಕ್ಕೆ ಓದಾಡಿದ್ರೆ ಅವಳು ಗೊಂಬೆನ ಮಲಗ್ಸಕ್ಕೆ ಓದಾಡ್ತಿದ್ಲು. ಆಮೇಲೆ ಗುಬ್ಬಿ ಇವತ್ತು ತುಂಬ ಚೆನ್ನಾಗಿ ಆಟ ಆಡಿದ್ಲು. ಹಾಗಾಗಿ ಪಾಪ ಮುಖ ಎಲ್ಲ ಬಾಡೋಗಿದೆ. ಸೊ ಹೇಗಾದರೂ ಮಾಡಿ ಮಲಗಿಸ್ತೀನಿ ಬಾ ಅಂತಿದ್ದಕ್ಕೆ ನಾನೇ ಹೊಡಿಯೋಕ್ಕೆ ಬಂದು. ಸೊ ಹಂಗೂ ಹಿಂಗೂ ಮಾಡಿ ಹೆಂಗೂ ಮಲಗಿಸ್ತೀವಿ. ಪಾಪ ಮಲ್ಕೊಂಡಿದ್ದಾಳೆ, ಮಲ್ಕೊಳ್ಳಿ. ಸೊ ನಾಳೆ ಸಿಗ್ತೀವಿ.